Good morning, welcome back to my YouTube channel. Early morning 7 o'clock ಆಗಿದೆ. ನೋಡಿ ಕ್ಲೈಮೇಟ್ ಹೆಂಗಿದೆ. ಇವಾಗ ಇದ್ವಿ ನನ್ನ ಮಗನೇ ಎಬ್ಬಿಸ್ದೆ 7 ಗಂಟೆಗೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಆಗೋಷ್ಟರಲ್ಲಿ 8 ಗಂಟೆ ಆಗಿತ್ತು. 8 ಗಂಟೆ ಅಷ್ಟೊತ್ತಿಗೆ ನೀರು ಬಂದಿತ್ತು. ಆ್ಯಕ್ಚುಲಿ ನಮ್ಮೂರಲ್ಲಿ ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ, ಕುಡಿಯೋ ನೀರು. ಅದೆಲ್ಲ ತುಂಬಿಸ್ಕೋತಾ ಇದ್ರು. ಅದೆಲ್ಲ ತುಂಬಿಸ್ಕೊಂಡಾದಮೇಲೆ ನಾನು ಗಾರ್ಡನಿಗೆ ನೀರು ಬಿಟ್ಟೆ ಸ್ವಲ್ಪ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವು ನಮ್ಮ ಮನೆ ಹತ್ತಿರ ಬೆಳೆಸಿರೋ ಬದನೆಕಾಯಿ. ನೀವು ನೋಡ್ತಿದ್ರಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತ. ಮಾರ್ಕೆಟಲ್ಲೆಲ್ಲ ಹೋಗಿ ತೊಗೊಬಂದರೆ ಇಷ್ಟೆಲ್ಲ ಫ್ರೆಶ್ ಆಗಿ ಸಿಗೋಲ್ಲ ನಮಗೆ. ಸೊ ಹಳ್ಳಿ ಈಸ್ ದ ಬೆಸ್ಟ್ ಅಲ್ವಾ. ಆ್ಯಂಡ್ ನಮ್ಮ ಹೊಲದಲ್ಲಿ ಟೊಮೆಟೊ ಹಾಕಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ನಾನೊಂದು ಬ್ಲಾಗಲ್ಲಿ ಹೇಳಿದ್ದೆ ಟೊಮೆಟೊ, ಜವಳಿಕಾಯಿ, ಬದನೆಕಾಯಿ ಇದೆಲ್ಲ ಬೆಳೆದಿದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಹೊಲಕ್ಕೆ ಹೋಗಿದ್ದೆ, ಯಾಕಂದರೆ ನಾನು ಹೊಲಕ್ಕೆ ಹೋಗಿದ್ದೆ. ಅಲ್ಲಿ ಎಷ್ಟು ಜನ ಆಳುಗಳಿದ್ದಾರೆ ಇವತ್ತು, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಬರ್ಕೊಂಡು ಬರೋದಕ್ಕಂತ ಹೋಗಿದ್ದೆ. ಎಲ್ಲರದು ಬರ್ಕೊಂಡು ಎಲ್ಲರದ್ದು ಹೆಸರು ಕೇಳ್ಕೊಂಡು ಬರ್ಕೊಂಡು ಬಂದ್ವಿ. ಯಾಕಂದರೆ ದಿನ ಚೇಂಜ್ ಆಗ್ತಿರ್ತಾರೆ ಅಲ್ವಾ. ಒಂದಿನ 10 ಜನ ಇರ್ತಾರೆ, ಒಂದಿನ 15 ಜನ ಇರ್ತಾರೆ, ಅದಕ್ಕೆ. ಆ್ಯಂಡ್ ಇವತ್ತು ನಮ್ಮ ಹೊಲದಲ್ಲಿ ಇನ್ನೊಂದು ಬೋರ್ವೆಲ್ ಕೊರ್ಸೋದಕ್ಕಂತ ಹೇಳ್ಬಿಟ್ಟು ಜಾಗ ನೋಡೋದಕ್ಕೆ ಬಂದಿದ್ದರು. ನೀರು ಇದೇ ಜಾಗದಲ್ಲಿದೆ, ಈ ಜಾಗದಲ್ಲಿ ಬೋರ್ವೆಲ್ ಕೊರೆಸಿದ್ರೆ ನೀರು ಸಿಗತ್ತೆ ಅಂತ ಹೇಳಿ ಇಲ್ಲಿ ಮಾರ್ಕ್ ಮಾಡಿದರು. ಸೊ ಅಲ್ಲಿ ಪೂಜೆನ ಮಾಡ್ತಾಯಿದ್ರು, ನೀವು ನೋಡ್ತಿದ್ದೀರಲ್ಲ. ಬೋರ್ವೆಲ್ ಹಾಕಿಸಿ ಆದಮೇಲೆ ಒಂದು ರೀತಿ ಪೂಜೆ ಮಾಡ್ತಾರೆ. ಇವಾಗ ಜಾಗ ಮಾರ್ಕಿಂಗ್ ಮಾಡಬೇಕಾದ್ರೆ ಇನ್ನೊಂದು ರೀತಿ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಅವರು 2 ಕಡೆ ಜಾಗ ಮಾರ್ಕಿಂಗ್ ಮಾಡಿದರು. 2 ಕಡೆನೂ ಪೂಜೆ ಆಯಿತು. ಒಂದು ನಮ್ಮದು ಹಳೆ ಬಾವಿ ಹತ್ತಿರ ಒಂದು ಕಡೆ, ಆ್ಯಂಡ್ ಇನ್ನೊಂದು ಕಡೆ ಬೇರೆ ಕಡೆ ಮಾಡಿದರು. ಇಲ್ಲಿ ಒಬ್ಬರು ಅಜ್ಜ ಕಾಣಿಸ್ತಿದ್ದಾರೆ ಅಲ್ವಾ, ವೈಟ್ ಆ್ಯಂಡ್ ವೈಟಲ್ಲಿ. ಇವರು ಬೋರ್ವೆಲ್ ಕೊರಿತಾರಂತೆ. ಅಂದರೆ ಇವರು ಸುಮಾರು ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದಾರಂತೆ. ನಮ್ಮೂರ ಅಕ್ಕಪಕ್ಕ ಸುಮಾರಷ್ಟು ಕಡೆಯೂ ಇವರೇ ಬೋರ್ವೆಲ್ ಹಾಕಿದ್ದಾರಂತೆ. ಅವರು ತೆಂಗಿನಕಾಯಿನ ಕೈಯಲ್ಲಿ ಇಟ್ಕೊಂಡು ನೀರಿರೋ ಜಾಗನ ಮಾರ್ಕಿಂಗ್ ಮಾಡ್ತಾಯಿದ್ರು. ಸೊ ನಾನು ಅದನ್ನು ನೋಡಬೇಕು ಅಂತಲೇ ಅಲ್ಲಿ ನಿಂತ್ಕೊಂಡಿದ್ದು ಆ್ಯಕ್ಚುಲಾಗಿ. ಬಟ್ ಇಲ್ಲಿ ಮಾಡ್ತಿದ್ರಲ್ವ, ಇಲ್ಲಿ ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅದು ಯಾವ ಥರ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈಗ ಮಾಡ್ತಿದ್ದಾರಲ್ಲ, ಇಲ್ಲಿ ನಾನು ನೋಡಿದೆ. ಬಟ್ ನನಗೆ ಅಷ್ಟೊಂದು ಡೆಫಿನೆಟಾಗಿ ಅನ್ನಿಸ್ಲಿಲ್ಲ ನನಗೆ ಅದೇ ಸ್ಟ್ರೇಟಾಗಿ ನಿಂತ್ಕೊಳ್ಳುತ್ತೆ ಅಂತ. ಬಟ್ ಆ ಅಜ್ಜ ಗ್ಯಾರಂಟಿಯಾಗಿ ಹೇಳ್ತಾಯಿದ್ರು ಇಲ್ಲಿ ನೀರು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ನೀರಿನ ಜರಿ ಯಾವ ಕಡೆ ಇದೆ ಅಂತಲೂ ಡೈರೆಕ್ಷನ್ ಮಾಡಿ ತೋರಿಸಿದ್ರು. ನೋಡೋಣ, ಬೋರ್ವೆಲ್ ಕೊರೆಸಿದಾಗ ಗೊತ್ತಾಗುತ್ತೆ ಅಲ್ವಾ. ನೀವೆಲ್ಲ ಈ ಆಟ ಆಡೇ ಇರ್ತೀರ ಅಲ್ವಾ, ತೆಂಗಿನ ಗರಿದು. ಸುಮಾರು ದಿನ ಆಗಿತ್ತು ಈ ಥರ ಮಾಡಿ. ಹೋಗಿದ್ದೆ ಅಲ್ವಾ, ಖಾಲಿ ಕೂತ್ಕೊಂಡಾಗ ಈ ಥರ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ. ಆ್ಯಂಡ್ ಕೊನೆಗೆ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮಧ್ಯಾಹ್ನ ನಮ್ಮ ಮಾಮ ಊಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದ್ರು ಆ್ಯಕ್ಚುಲಿ. ಅದಕ್ಕೆ ನಮ್ಮ ಮಮ್ಮಿ ರೊಟ್ಟಿ ಒಂದು 4 ಮಾಡು ಅಂತ ಹೇಳಿದರು. ನಮ್ಮ ಮನೇಲಿ ರೊಟ್ಟಿ ಮಾಡಿದ್ದಿದೆ ಫಸ್ಟ್ ಟೈಮ್. ನಾನು ಇವತ್ತೇ ರೊಟ್ಟಿ ಮಾಡಿದ್ದು. ನಮ್ಮ ಮಮ್ಮಿ ರೊಟ್ಟಿ ಮಾಡ್ತೀನಿ ಅಂತ ವೀಡಿಯೋ ಮಾಡ್ತೀಯಲ್ಲ, ಅದು ಹೆಂಗೆ ಮಾಡ್ತೀಯ ಮಾಡು ಅಂತ ಅಂದಿದ್ರು. ಸೊ ನಾನು ರೊಟ್ಟಿ ಮಾಡಿದೆ. ಆ್ಯಕ್ಚುಲಿ ನನಗೆ ರೊಟ್ಟಿ ಮಾಡೋದಕ್ಕೆ ಬರ್ತಾಯಿದೆ ಅಲ್ವಾ, ಸೊ ನೋ ಪ್ರಾಬ್ಲಮ್, ನಾನೇ ಮಾಡ್ತೀನಿ ಅಂತ ಇವತ್ತು ನಾನೇ ರೊಟ್ಟಿ ಮಾಡಿದೆ. ಚೆನ್ನಾಗಿ ಬಂತು ರೊಟ್ಟಿ. ಆ್ಯಂಡ್ ಅದಾದಮೇಲೆ ಬೇಸಿಗೆ ಅಲ್ವಾ, ತುಂಬ ಬಿಸಿಲಿರುತ್ತೆ. ನನ್ನ ಮಗನಿಗೆ ಕೂದಲು ಜಾಸ್ತಿ ಇರೋದ್ರಿಂದ ಅವನಿಗೆ 2 ಜುಟ್ಟು ಹಾಕ್ಬಿಟ್ಟಿದ್ವಿ. ಸೊ ಅವನಿಗೂ ಜಾಸ್ತಿ ಸೆಕೆ ಅನಿಸಲ್ಲ ಅಂದ್ಬಿಟ್ಟು ಕ್ಯೂಟಾಗಿ ಕಾಣ್ತಿದ್ದಾನೆ ಅಲ್ವಾ. ಆ್ಯಂಡ್ ಸಂಜೆ ಟೈಮು ನೀವು ನೋಡ್ತಿದ್ದೀರಲ್ಲ, ಆಟ ಆಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವ್ರು ಕೂಡ ಬಂದಿದ್ರಲ್ವ, ನಮ್ಮ ಮನೆಯವರು ಕ್ರಿಕೆಟ್ ಆಡೋಣ ಅಂತ ಅಂದರು. ಸೊ ಮನೆ ಮುಂದೆನೇ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಕ್ರಿಕೆಟ್ ಆಡೋದಕ್ಕೆ. ನನಗಂತೂ ಆಟ ಆಡೋದಕ್ಕೆ ಬರಲ್ಲ, ಬಟ್ ಎಲ್ಲರೂ ಸೇರಿ ತುಂಬ ಎಂಜಾಯ್ ಅಂತೂ ಮಾಡಿದ್ವಿ. ಫಸ್ಟ್ ನಾನು ಮಾತ್ರ ನಾನು ತೋರಿಸಿದ್ದೀನಿ, ನಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ ಬಿಸಿಲು ಕಮ್ಮಿ ಆದಮೇಲೆ ಹೊಲಕ್ಕೆ ಹೋದ್ವಿ. ಫುಲ್ ಕ್ಲಿಯರ್ ಆಗಿತ್ತು. ಜೋಳ ಹಾಕಿದ್ರಲ್ವ, ಮೆಕ್ಕೆಜೋಳ, ಅದೆಲ್ಲ ತೆಗೆಸಿ ರೂಟ್ರ್ ಹಾಕ್ಸಿದ್ರು. ಸೊ ಎಲ್ಲ ಕ್ಲಿಯರ್ ಇದ್ದದ್ರಿಂದ ಫುಲ್ ಗ್ರೌಂಡ್ ಆಗಿಬಿಟ್ಟಿತ್ತು ಆಟ ಆಡೋದಕ್ಕೆ. ಸುಮಾರು ಹೊತ್ತು ಅಲ್ಲೇ ಆಟ ಆಡಿದ್ವಿ. ಅದಾದಮೇಲೆ ಗಾರ್ಡನಲ್ಲಿ ಕುಂಟುಮುಟ್ಟಾಟ ಆಟ ಆಡಿದ್ವಿ. ನೀವು ನೋಡ್ತಿದ್ದೀರಲ್ಲ, ಇದನ್ನೆಲ್ಲ ಚೈಲ್ಡ್ಹುಡ್ಡಲ್ಲಿ ಆಟ ಆಡಿದ್ದು. ಆ್ಯಂಡ್ ನಾವು ಲಾಕ್ಡೌನಲ್ಲಿ ಕೂಡ ಆಟ ಆಡಿದ್ವಿ. ಈ ಸಲ ನಮ್ಮ ಮನೆಯವರು 3-4 ದಿನ ಇದ್ದಿದ್ದರಿಂದ ತುಂಬ ಆಟ ಆಡಿದ್ದೀವಿ. ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಆವಾಗವಾಗ ಒಂದೊಂದು ವೀಡಿಯೋಸ್ನ ಮಾತ್ರ ತೊಗೊಳೋದಕ್ಕಾಗಿದ್ದು. ಸೊ ಅದನ್ನು ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಕುಂಟುಮುಟ್ಟಾಟ ಆದಮೇಲೆ ಬೆನ್ನಿಗೆ ಚೆಂಡು ಎಸಿತಾರಲ್ಲ,
ನಮ್ಮ ಕಡೆ ಡುಬಾ ಡುಬ್ಬಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದನ್ನು ಸುಮಾರು ಹೊತ್ತು ಆಡಿದ್ವಿ. ಸಂಜೆ ಒಂದು 5:30ವರೆಗೂ ಆಟ ಆಡಿದ್ವಿ. ಎಲ್ಲ ಆಟ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋದ್ವಿ. ಆಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಬ್ರೆಡ್ ಬೋಂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಮನೆಯವರು ನಾನೇ ಮಾಡ್ತೀನಿ, ನೀವು ಹೆಲ್ಪ್ ಮಾಡಿ ಅಂತ ಹೇಳಿದರು. ಸೊ ನಾವೆಲ್ಲ ಹೆಲ್ಪ್ ಮಾಡಿದ್ವಿ. ನಮ್ಮ ಮನೆಯವರು ಬ್ರೆಡ್ ಬೋಂಡ ಮಾಡಿದರು. ಫಸ್ಟು ಪುದೀನ ಚಟ್ನಿ ರೆಡಿ ಮಾಡಿಕೊಂಡು, ಆಮೇಲೆ ಎಗ್ ಬೋಂಡ ಕೂಡ ಮಾಡಿದರು. ಇದೆಲ್ಲ ಆದಮೇಲೆ ಹಿಟ್ಟು ಇನ್ನೂ ಉಳಿತು. ಸೊ ಆವಾಗ ಈರುಳ್ಳಿ ಬಜ್ಜಿ ಕೂಡ ಮಾಡಿದ್ವಿ. ಇವರು ಇಲ್ಲಿ ರೆಡಿ ಮಾಡಿ ಕೊಡ್ತಾಯಿದ್ರು, ನಾವು ಎಲ್ರಿಗೂ ಸರ್ವ್ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ಮೊದಲೇ 15 ಜನ ಅಲ್ವಾ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದಕ್ಕಾಗಲ್ಲ, ಬಿಸಿ ಇರಲ್ಲ ಅಂದ್ಬಿಟ್ಟು. ನಾವೆಲ್ಲ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ. ನನ್ನ ಮಗ ನಾನೇನೋ ಮುದ್ದಾಡೋದ್ರಲ್ಲಿ ಬ್ಯುಸಿ ಆಗಿದ್ದ. ಸೊ ಇದಿಷ್ಟು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿಕೊಂಡು ಎಲ್ಲರೂ ತಿಂದ್ವಿ. ಸಖತ್ತಾಗಿತ್ತು, ಎಲ್ಲರೂ ಇಷ್ಟಪಟ್ಟರು ನಮ್ಮ ಮನೆಯವರು. ಆ್ಯಂಡ್ ನೈಟ್ ಟೈಮ್ ಎಲ್ಲ ಊಟ ಮುಗಿಸ್ಕೊಂಡು ಇಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದೀವಿ ನನ್ನ ಮಗನ ಜೊತೆ ಆಟ ಆಡಿಕೊಂಡು. ಸೊ ನೀವು ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.